ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ಮುಂದೆ ಏನು ಆಗಿದೆ ಅಥವಾ ಆಗುತ್ತದೆ ಎಂಬುದನ್ನು ತಿಳಿಯುವುದಕ್ಕೂ ಮೊದಲು ಹಿಂದೆ ಏನಾಗಿದೆ ಎಂಬುದನ್ನು ತಿಳಿಯುವುದು ಬಹಳ ಮುಖ್ಯ. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾಗ್ತವೆ. ನಾವು ಯಾವಾಗಲೂ ಕೂಡ ಹಿಂದೆ ನಾವು ಹೇಗೆ ಕಾಲ ಕಳೆದಿದ್ದೇವೆ, ಹಿಂದೆ ನಾವು ನಮ್ಮ ಸಾಧನೆಗಾಗಿ ಏನು ಮಾಡಿದ್ದೇವೆ, ಯಾವ ರೀತಿ ನಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದೇವೆ ಅನ್ನೋದನ್ನು ಒಂದು ಕ್ಷಣ ಮೆಲುಕು ಹಾಕಿದಾಗ ಕೇವಲ ಶೂನ್ಯವೇ ಕಾಣಿಸಿಕೊಳ್ತದೆ. ಯಾಕಂದರೆ ನಾವು ಏನೂ ಕೂಡ ಮಾಡಿಲ್ಲ, ನಾವು ಕೇವಲ ಕಾಲಹರಣ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಮುಗಿದು ಹೋಗ್ತಾ ಇದೆ, ಅದನ್ನು ನಾವು ನೆನಪು ಮಾಡ್ಕೊಳ್ತಾ ಇಲ್ಲ. ಎಲ್ಲರೂ ಕೂಡ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬರು ಗುರು ಇರಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದು ಸತ್ಯ. ಆದರೆ ನಾವು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋದು ಮೊದಲು ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಯಾವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ, ಅಷ್ಟೇ ಅಲ್ಲದೆ ನಾವು ಅದಕ್ಕೋಸ್ಕರ ಪೂರ್ವ ತಯಾರಿ ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಇವೆರಡೂ ಅಂಶವನ್ನು ತಿಳ್ಕೊಳ್ಳಲಿಲ್ಲ ಅಂದರೆ ಆ ವ್ಯಕ್ತಿ ಜೀವನದಲ್ಲಿ ಬದುಕನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಅವನು ಫೇಲ್ಯೂರ್ ಆಗ್ತಾನೆ. ಅವನು ಮುನ್ನೆಲೆಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮನ್ನು ತುಳಿಯುವವರು ಇದ್ದೇ ಇರ್ತಾರೆ ಸಮಾಜದಲ್ಲಿ. ಕೆಲವರು ಬೇಡ ಮಗ, ನಾವು ಎಂಜಾಯ್ ಮಾಡೋಣ, ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳುವವರು ಇರ್ತಾರೆ. ಇನ್ನು ಕೆಲವರು ಬೇಡ, ನಿನ್ನ ಜೀವನವನ್ನು ನೀನು ರೂಪಿಸ್ಕೋ, ನಂತರದಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಹೇಳೋರು ಕೂಡ ನಿಮ್ಮ ಮಧ್ಯೆ ಇದ್ದಾರೆ. ಇವೆರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ಯಾರು ಬದುಕ್ತಾರೋ ಅವರು ಖಂಡಿತವಾಗಲೂ ಯಶಸ್ವಿ ಆಗ್ತಾರೆ. ಯಾಕಂದರೆ ಸ್ನೇಹಿತರು ಇರ್ಬೋದು, ಬಂಧುಗಳು ಇರ್ಬೋದು, ಬಳಗದವರು ಇರ್ಬೋದು, ಯಾರೇ ಇರ್ಬೋದು, ಅವರು ಏನಾದರೂ ಒಳ್ಳೆಯ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಜೀವನಕ್ಕೆ ಅದು ಪ್ರಯೋಜನ ಆಗುತ್ತೆ ಅಂದರೆ ನೀವು ಅದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಕೆಲವರು ಇರ್ತಾರೆ, ಮೋಜು ಮಸ್ತಿ, ಕಾಲೇಜ್ ಸಮಯ ಅಂತ ಹೇಳಿ ತುಂಬ ಎಂಜಾಯ್ ಮಾಡ್ತಾರೆ. ಕೊನೆಗೆ ಅವರು ಪಶ್ಚಾತ್ತಾಪ ಪಡ್ತಾರೆ. ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಅಪ್ಪ ಅಮ್ಮ ಹೀಗೆ ಹೇಳಿದರು, ಹಾಗೆ ಹೇಳಿದರು, ಆದರೆ ನಾನು ಪಾಲಿಸಲಿಲ್ಲ ಅಂತಕ್ಕಂತಹ ಕೊರಗಿರುತ್ತೆ. ನಾವು ಹಿಂದೆ ಏನು ಮಾಡಿದ್ದೇವೆ, ನಮ್ಮ ಬದುಕಿಗೋಸ್ಕರ ನಾವೇನು ಮಾಡಿದ್ದೇವೆ, ನಾವೆಷ್ಟು ಓದಿದ್ದೇವೆ, ಎಷ್ಟು ತಿಳ್ಕೊಂಡಿದ್ದೇವೆ, ಸಮಾಜದ ಬಗ್ಗೆ ನಮಗೇನು ಗೊತ್ತು, ನಾವು ಸಾಯುವವರೆಗೂ ಕಲಿಯೋದಿದ್ದೇ ಇರುತ್ತೆ ಸ್ನೇಹಿತರೆ. ಇವತ್ತು ಕೆಲವರು ದೊಡ್ಡ ದೊಡ್ಡ ಪೋಸ್ಟಿಗೆ ಹೋದರೆ
ಅವರು ಕೂಡ ಕಲಿಬೇಕಾಗಿರುತ್ತೆ. ಆದರೆ ಅವರು ಅದ್ರ ಬಗ್ಗೆ ಯೋಚನೆಯೇ ಮಾಡೋದಿಲ್ಲ. ಇದು ಯಾಕೆ ಅಂತ ನಮಗೆ ನಾವೇ ಕೇಳ್ಕೋಬೇಕು. ಯಾಕಂದರೆ ಒಂದು ವಿಷಯದ ಪ್ರಕಾರ ಏನು ಅಂದರೆ, ಅವರು ಕೇವಲ ತಮಗೆ ಎಲ್ಲರೂ ಗೊತ್ತಿದೆ, ಎಲ್ಲ ಗೊತ್ತಿದೆ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತಕ್ಕಂತಹ ಮನೋಭಾವನೆ ಇರುತ್ತೆ. ಈ ಮನೋಭಾವನೆಯನ್ನು ಹೋಗಲಾಡಿಸ್ಕೊಂಡು ನಮ್ಮ ಮುಂದಿನ ಬದುಕಿಗಾಗಿ, ನಮ್ಮ ಜೀವನದ ರೂಪಿಸುವಿಕೆಯಾಗಿ, ಅಂದರೆ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಈ ಕ್ಷಣದಿಂದ ಈಗಲಾದರೂ ಈ ಸಂದೇಶವನ್ನು ಕೇಳಿದ ಮೇಲಾದರೂ ನಾವು ಮುಂದಿನ ಅಂದರೆ ಭವಿಷ್ಯತ್ ಕಾಲದ ಬಗ್ಗೆ ಎಚ್ಚರಿಸೋದು ಬಿಟ್ಟು ಈಗ ವಾಸ್ತವ ಸ್ಥಿತಿಯ ಬಗ್ಗೆ ಯೋಚಿಸಿ, ಅಂದರೆ ನಾವು ಕಾಲಹರಣ ಮಾಡದೆ ನಮ್ಮ ಬದುಕಿಗಾಗಿ ಸಮಯವನ್ನು ಮೀಸಲಿಟ್ಟು ನಾವು ಮುನ್ನೆಲೆಗೆ ಹೋಗೋಣ, ಮುಖ್ಯವಾಹಿನಿಗೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.